ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಇದ್ದಿದ್ರಿಂದ ನಾನು ನನ್ನ ತಂಗಿ ಇಬ್ರು ನಮ್ಮ ಮನೆ ಪಕ್ಕದಲ್ಲೇ ಇರುವಂತಹ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಕೆಲಸದಿಂದ ಬಂದು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ 7 ಗಂಟೆ ಆಗ್ಬಿಟ್ಟಿತ್ತು. ಅಷ್ಟರಾದ್ರೂ ತುಂಬಾನೇ ರಶ್ ಇತ್ತು. ಹಾಗಾಗಿ ನಾವು ಟಿಕೆಟ್ಸ್ ತಗೊಂಡೇನೆ ದರ್ಶನಕ್ಕೆ ಹೋದ್ವಿ. ಟಿಕೆಟ್ಸ್ ತಗೊಂಡು ಹೋದ್ರೂ ನಮ್ಮ ದರ್ಶನ ಆಗೋದು ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ಆಯಿತು ಅಂತಲೇ ಹೇಳ್ಬೋದು. ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯಿತು. ಅರೇಂಜ್ಮೆಂಟ್ಸ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಇನ್ನು ವೈಕುಂಠ ಏಕಾದಶಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಿಲುಗಳು ತೆರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅವತ್ತಿನ ದಿನ ಉಪವಾಸ ಮಾಡಿ ವ್ರತ ಮಾಡಿದ್ರೆ ಅವ್ರಿಗೆ ಮೋಕ್ಷ ಸಿಗುತ್ತೆ, ಹಾಗೆ ಪುಣ್ಯಗಳು ಹೆಚ್ಚಾಗುತ್ತೆ, ಜೊತೆಗೆ ಅವ್ರ ಪಾಪಕರ್ಮಗಳೆಲ್ಲ ನಿರ್ವಹಣೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ನಾವಂತೂ ಪ್ರತಿ ವರ್ಷ ವೈಕುಂಠ ಏಕಾದಶಿ ದಿನ ದೇವ್ರನ್ನ ಹೇಗೆ ಅಲಂಕಾರ ಮಾಡಿರ್ತಾರೆ, ಹಾಗೆ ಸ್ವರ್ಗದ ಬಾಗಿಲು ಹೇಗೆ ರೆಡಿ ಮಾಡಿರ್ತಾರೆ ಅಂತ ನೋಡೋದಕ್ಕೆ ಅಂತಾನೆ ಹೋಗ್ತೀವಿ. ನನಗಂತೂ ಈ ಸತಿ ದರ್ಶನ ತುಂಬ ಚೆನ್ನಾಗಿ ಆಯಿತು ಅಂತ ಅನ್ನಿಸ್ತು. ಅದಾದಮೇಲೆ ಸ್ವರ್ಗದ ಬಾಗಿಲು ಕೆಳಗಡೆ ನಡ್ಕೊಂಡು ಹೋಗೋದಂತೂ ನನಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಯಾವಾಗಲೂ ಅನ್ನಿಸ್ತಿರುತ್ತೆ. ಒಂಥರ ಖುಷಿ ಕೊಡುತ್ತೆ. ವಿಷ್ಣು ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ. ಈ ಅಲಂಕಾರ ಪ್ರಿಯನಿಗೆ ಇನ್ನಷ್ಟು ಅಲಂಕಾರ ಮಾಡಿ ನೋಡೋದು ನನಗಂತೂ ತುಂಬಾ ಖುಷಿಯಾಗುತ್ತೆ. ನಿಮ್ಮ ವೈಕುಂಠ ಏಕಾದಶಿ ಹೇಗಿತ್ತು ಅಂತ ಹೇಳಿ.